ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಆಸೆ ಧಾರಾವಾಹಿಯಲ್ಲಿ ಇಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಹೇಳಿ ನೋಡ್ಕೊಂಡು ಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಸಂಚಿಕೆ ಶುರುವಿನಲ್ಲಿ ಈ ಕಡೆ ರೋಹಿಣಿ ತುಂಬಾ ಕೋಪ ಮಾಡಿಕೊಂಡು 17 ಲಕ್ಷ ದುಡ್ಡನ್ನು ನಾನೇ ಹೊಂಚಬೇಕು, ನಾನೇ ಅದನ್ನು ಸೆಟ್ ಮಾಡಬೇಕು, ಯಾವ ರೀತಿ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿ ತನ್ನ ಫ್ರೆಂಡು ಪೂಜಾ ಹತ್ರ ಡಿಸ್ಕಸ್ ಮಾಡ್ತಾ ಇರ್ತಾಳೆ. ಈಗ ನನಗೆ ಬೇರೆ ಯಾವ ದಾರಿನೂ ಸಹ ನನಗೆ ಕಾಣ್ತಾ ಇಲ್ಲ ಕಣೆ, ಇದಕ್ಕೆಲ್ಲ ಕಾರಣ ಆ ಮೀನಾ ಮತ್ತು ಆ ಸೂರ್ಯ, ಅವ್ರನ್ನ ಮಾತ್ರ ನಾನು ಬಿಡೋದೇ ಇಲ್ಲ ಅಂತ ಹೇಳಿ ಹೇಳ್ತಾ ಇರ್ತಾಳೆ. ಏನು ಆ ಮೀನಾ ಸೂರ್ಯನ ಅವ್ರು ಏನೇ ಮಾಡಿದ್ರು ನಿನಗೆ ಅಂತ ಹೇಳಿ ಪೂಜಾ ಕೇಳಿದಾಗ, ಅತ್ತೆ ಇಲ್ಲಿ ಆಫೀಸಲ್ಲಿ ಕೂಡಾಕಿದ್ರಲ್ಲ ಅವ್ರನ್ನ ನೋಡಿಬಿಟ್ಟು ಮನೆಯವ್ರಿಗೆಲ್ಲ ತಿಳಿಸಿ ಇಷ್ಟಕ್ಕೆಲ್ಲ ಕಾರಣ ಅವರೇ ಕಣೆ, ಅವ್ರನ್ನ ಮಾತ್ರ ನಾನು ಇದಕ್ಕೆಲ್ಲ ಸುಮ್ಮನೆ ಬಿಡೋದಿಲ್ಲ ಅಂತ ಹೇಳಿ ಹೇಳ್ತಾ ಇರ್ತಾಳೆ. ಇನ್ನು ಇದನ್ನ ಹೇಗೆಲ್ಲ ಹೊಂಚೋದು ಅಂತ ಹೇಳಿ ಯೋಚನೆ ಮಾಡ್ತಾ ಇರಬೇಕಾದ್ರೆ ಅವಳಿಗೆ ಪಾರ್ಲರ್ನ ಮಾರೋ ಐಡಿಯಾ ಬರುತ್ತೆ. ಆಗ ಏನೇ ಹೇಳ್ತಾ ಇದೆಯಾ, ನೀನು ಕನಸಿಂದು ಕಣೆ, ಇದು ಕನಸನ್ನು ಕಟ್ಕೊಂಡು ಅಷ್ಟೊಂದೆಲ್ಲ ಕಷ್ಟಪಟ್ಟು ಮಾಡಿರೋಂತಹ ಪಾರ್ಲರ್ನ ನೀನು ಮಾರ್ತೀನಿ ಅಂತ ಹೇಳ್ತಾ ಇದೀಯಾ ಅಂತಂದಾಗ, ಹೌದು ಕಣೆ, ನನಗೆ ದಾರಿ ಇಲ್ಲ, ನಾನು ಮುಂದೆ ಮತ್ತೆ ಈ ಥರದ್ದು ಮಾಡ್ಬೋದು, ಆದರೆ ಅಂಥ ಅತ್ತೆ ಅಂಥ ಗಂಡ ನನಗೆ ಪದೇ ಪದೇ ಸಿಗೋದಿಲ್ಲ ಕಣೆ ಅಂತ ಹೇಳಿ ರೋಹಿಣಿ ಹೇಳ್ತಾ ಇರ್ತಾಳೆ. ಹೌದು, ನನಗೆ ಅವರು ಆವಾಗಲೇ ಈ ಪಾರ್ಲರ್ನ ಕೊಡ್ತೀರಾ ಅಂತ ಹೇಳಿ ಕೇಳ್ತಾ ಇದ್ರು. ನಾನೀಗ ಈ ಪಾರ್ಲರ್ನ ಸೇಲಿಂಗ್ ಮಾಡ್ತೀನಿ, ಫಸ್ಟು ಅವ್ರ ಹತ್ರ ಹೋಗ್ಬಿಟ್ಟು ಸೆಟ್ಲ್ ಮಾಡಬೇಕು ಅಂತ ಹೇಳಿ ಹೇಳ್ತಾ ಇರ್ತಾರೆ. ಈ ಕಡೆ ಮನೋಜನ್ನ ಹೊಗಳ್ತಾ ಇರಬೇಕಾದ್ರೆ ಪೂಜನಿಗೆ ಸಿಟ್ಟು ಬರುತ್ತೆ. ಹೌದೌದು, ನೀನು ಎತ್ತ ತಾಯಿನೇ ಮರಿತಾ ಇದೆಯಾ ಕಣೆ ಅಂತ ಹೇಳಿ ಹೇಳಿದಾಗ, ಇಲ್ಲ ಪೂಜಾ, ಅವ್ರು ಹೇಗಿದ್ದಾರೆ ಇವಾಗ, ಟೈಮ್ಗೆ ಟ್ಯಾಬ್ಲೆಟ್ಸ್ ತೊಗೊಳ್ತಿದ್ದಾರಾ ಅಂತ ಹೇಳಿ ಅವ್ರ ಅಮ್ಮನ ಬಗ್ಗೆನೂ ಕೂಡ ವಿಚಾರಿಸ್ತಾರೆ. ಅಷ್ಟರಲ್ಲಿ ನಾನು ಅವ್ರನ್ನ ಬೇಗ ಊರಿಗೆ ಕಳಿಸ್ಬೇಕು ಕಣೆ ಅಂತ ಹೇಳ್ತಾ ಇರ್ತಾಳೆ. ಅದಕ್ಕೂ ಮುಂಚೆನೇ ನಾನಿವಾಗ ಇದನ್ನೆಲ್ಲ ಸೆಟ್ಲು ಮಾಡಿಬಿಡ್ಬೇಕು ಕಣೆ, ಹೋಗಿ ಗ್ರೀನ್ ಅವ್ರ ಹತ್ರ ನಾನು ಮಾತಾಡಬೇಕು ಅಂತ ಹೇಳಿಬಿಟ್ಟು ಮಾತಾಡೋದಕ್ಕೆ ಅಂತ ಹೇಳಿ ಪೂಜನ್ನ ಕರ್ಕೊಂಡು ಹೋಗ್ತಾಳೆ. ಹೋದಾಗ ಏನು ನಾನೇ ಕೊಡ್ತೀರಾ ಅಂತ ಹೇಳಿ ಕೇಳಿದಾಗ, ನೀ ಕೊಡಲ್ಲ ಅಂತ ಹೇಳಿ ಹೇಳ್ತಾ ಇದ್ರಿ, ಸಡನ್ನಾಗಿ ಏನು ನೀವೇ ನನ್ನ ಹತ್ರ ಬಂದಿದ್ದೀರಾ ಕೊಡ್ತೀನಿ ಅಂತ ಹೇಳಿಬಿಟ್ಟು ಈ ಮಾರೋದಕ್ಕೆ ಹೊರಟಿರುವಂತಹ ಆ ಓನರು ಕೇಳ್ತಾ ಇರ್ತಾರೆ. ಆಗ ನನಗೆ ಅವಶ್ಯಕತೆ ಇದೆ ಮೇಡಮ್, ದುಡ್ಡು ಬೇಕಾಗಿದೆ ನನಗೆ ಅಂತ ಹೇಳಿ ರೋಹಿಣಿ ಹೇಳ್ತಾರೆ. ಸರಿ ಕೊಡ್ತೀನಿ, ಆದರೆ ನಾನು 17 ಲಕ್ಷ ಕೊಡೋದಕ್ಕೆ ಆಗೋದಿಲ್ಲ, 12 ಲಕ್ಷ ಕೊಡ್ತೀನಿ ಅಂತ ಹೇಳಿ ಹೇಳ್ತಾರೆ. ನಾನು ಅಲ್ಲೇ ಕೆಲಸ ಮಾಡ್ಬೋದಾ ಅಂತ ಹೇಳಿ ರೋಹಿಣಿ ಕೇಳಿರ್ತಾಳೆ. ಹೌದು, ಕೆಲಸ ಮಾಡ್ಬೋದು, ವೈ ನಾಟ್, ಯಾಕಾಗಲ್ಲ, ನಿಮ್ಮಂಥ ಒಳ್ಳೆಯವ್ರನ್ನ ನಾನು ಬಿಡೋದಕ್ಕಾಗುತ್ತಾ, ತುಂಬಾ ಎಕ್ಸ್ಪರ್ಟ್ ಇರೋರು ನೀವು ಅಂತ ಹೇಳಿ ಹೇಳ್ತಾ ಇರ್ತಾರೆ. ಅಲ್ಲಿ ಕೆಲಸ ಮಾಡಿಕೊಂಡು ಬೇರೆ ಕಡೆ ಕೆಲಸ ಮಾಡಿಕೊಂಡು ಹೇಗೋ ಜೀವನ ಮಾಡ್ಬೋದು ಅನ್ನೋ ಒಂದು ಐಡಿಯಾದಲ್ಲಿ ರೋಹಿಣಿ ಇರ್ತಾಳೆ. ಹಾಗೆಯೇ ಪೂಜನೂ ಕೂಡ ಇದಕ್ಕೆಲ್ಲನೂ ಮನಸ್ಸಲ್ಲಿ ಒಪ್ಕೊಳ್ತಾಳೆ. 12 ಲಕ್ಷ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರಲ್ಲ, ಏನೇ ಮಾಡ್ತೀಯಾ, ನಿನಗೆ ಬೇಕಾಗಿರೋದು 17 ಲಕ್ಷ ಅಂತ ಹೇಳ್ತಾ ಇದ್ದೆ ಅಂತ ಹೇಳಿ ಪೂಜಾ ಹೇಳಿದಾಗ, ನಮಗೆ ಪಾರ್ಲರ್ ಓಪನ್ ಮಾಡೋದಕ್ಕೆ ಕೊಟ್ಟಿದ್ದು 10 ಲಕ್ಷ ಆಗುತ್ತೆ, ಇನ್ನು ಮಿಕ್ಕಿದ ದುಡ್ಡನ್ನ ಏನಾದರೂ ಮಾಡ್ಕೊಳ್ಳಿ ಅಂತ ಹೇಳಿಬಿಟ್ಟು ರೋಹಿಣಿ ಮನೆಗೆ ಬರ್ತಾಳೆ. ಇನ್ನು ಶಾಂತಿ ಮನೆಯಲ್ಲಿ ಟೆನ್ಷನ್ನಾಗೆ ರೋಹಿಣಿಗೋಸ್ಕರ ಕಾಯ್ತಾ ಇರ್ತಾಳೆ. ಆ ಕಡೆ ಈ ಕಡೆ ಓಡಾಡಿಕೊಂಡು ರೋಹಿಣಿ ಬಂದ ತಕ್ಷಣ, ಬಂದ್ಯಾ, ನಿಮ್ಮ ಅಪ್ಪನ ಹತ್ರ ಮಾತಾಡ್ದ್ಯಾ, ಹೇಗಿದ್ದಾರಂತೆ, ಚೆನ್ನಾಗಿದ್ದಾರಾ ಅಂತ ಹೇಳಿ ವಿಚಾರಿಸ್ತಾಳೆ. ಹೌದು, ಚೆನ್ನಾಗಿದ್ದಾರಂತೆ, ದುಡ್ಡು ಕೊಟ್ರೇನಮ್ಮ, ದುಡ್ಡು ಕೇಳ್ದ, ಹಾಂ ಕೊಟ್ಟರು, ಹೇಗೆ ಕೊಟ್ಟರು, ಬ್ಯಾಗಲ್ಲಿ ಕೊಟ್ರಾ ಅಥವಾ ಹೇಗೆ ಕೊಟ್ರಮ್ಮ ಅಂತ ಹೇಳಿ ವಿಚಾರಿಸಿದಾಗ, ಕೊಡ್ತೀನಿ ತೋರಿಸ್ತೀನಿ ಅಂತ ಹೇಳಿ ಹೋಗೋದಕ್ಕೆ ಹೋಗ್ತಾಳೆ. ಬೇಡ ಇಲ್ಲಿ ಬೇಡ, ಬಾ ರೂಮ್ಗೆ ಹೋಗೋಣ ಅಂತ ಹೇಳಿ, ಇಲ್ಲಮ್ಮ ಹೇಗಮ್ಮ ಕೊಟ್ಟರು ಅಂತ ಹೇಳಿ ವಿಚಾರಿಸ್ತಾರೆ. ಹಾಗೆಯೇ ಚೆಕ್ ಮೂಲಕ ಕೊಟ್ಟರು, ಚೆಕ್ಕಲ್ಲಿ ಕೊಟ್ಟರು, ತಗೊಳ್ಳಿ ಅತ್ತೆ ಚೆಕ್ಕನ್ನು ಅಂತ ಹೇಳಿ 10 ಲಕ್ಷದ ಚೆಕ್ ಕೊಟ್ಟಿದ್ದಾರೆ ಅಂತ ಹೇಳಿ ಹೇಳ್ತಾರೆ. ಹೌದಾ, 10 ಲಕ್ಷದ ಚೆಕ್ಕ, ಏನಮ್ಮ ರೋಹಿಣಿ, ಬೇಕಾಗಿರೋದು 17 ಲಕ್ಷ ಅಲ್ವೇನಮ್ಮ, ನೀನು ನೋಡಿದ್ರೆ 10 ಲಕ್ಷ ಅಂತ ಇದೆಯಾ, ಹೇಗಮ್ಮ ಮಾಡೋದು ಇನ್ನು 7 ಲಕ್ಷಕ್ಕೆ, ಅಲ್ಲ ಅತ್ತೆ ನೀವು ಕೊಟ್ಟಿದ್ದು ನನಗೆ 10 ಲಕ್ಷ ಅಲ್ವಾ ಪಾರ್ಲರ್ಗೆ, ಹೌದಮ್ಮ ಪಾರ್ಲರಿಗೆ ಕೊಟ್ಟಿದ್ದು 10 ಲಕ್ಷ, ಇನ್ನು 7 ಲಕ್ಷ ನಿಮ್ಮ ಮನೆ ಖರ್ಚಿಗೆ ಎಲ್ಲ ಖರ್ಚು ಮಾಡಿಬಿಟ್ನೆ ಅಲ್ವಾ, ಮದುವೆ ಖರ್ಚಿಗೆ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಇದನ್ನು ನಾವರ್ಧ ನೀನರ್ಧ ಕೊಡಬೇಕು, ಆದರೆ ಏನು ಮಾಡೋದು, ಈಗ ನಾನು ಎಲ್ಲಮ್ಮ ತರೋದು ಅಂತ ಹೇಳಿ ಶಾಂತಿ ಹೇಳ್ತಿರ್ಬೇಕಾದ್ರೆ, ಅತ್ತೆ ನಿಮ್ಮ ಸಂಬಂಧಿಕರ ಹತ್ರ ಯಾರ ಹತ್ರನಾದರೂ ಕೇಳಿ ನೋಡಿ ಅಂತ ಹೇಳಿ ಹೇಳ್ತಾರೆ. ಅಯ್ಯೋ, ನಮ್ಮ ಸಂಬಂಧಿಕರ ಅವರು ಒಂಥರ ಹೇಗೆ ಅಂತಂದರೆ ಹೇಳೋದಕ್ಕೆ ಆಗೋದಿಲ್ಲ, ಅವು ನಾಯಿಗಳಿದ್ದಂಗೆ, ಅಂಥದ್ರಲ್ಲಿ ನಾನು ಊಟಕ್ಕೆ ಹಾಕೋದ್ರೇ ತಿಂದುಬಿಟ್ಟು ಅಷ್ಟೊಂದೆಲ್ಲ ಮಾತಾಡ್ತವೆ, ಇನ್ನು ಏನು ಇಲ್ಲ ಅಂತಂದರೆ ಅಷ್ಟೇ ನನ್ನ ಕತೆ, ಬೇಡಮ್ಮ ಬೇಡ, ನೀನು ಇನ್ನೊಂದ್ಸಲ ನಿಮ್ಮ ಅಪ್ಪನ ಹತ್ರನೇ ಕೇಳಿಬಿಟ್ಟು ಇಸ್ಕೊಂಬಿಡಮ್ಮ, ಇಲ್ಲ ಫೋನ್ ಮಾಡಿಕೊಡು ನಾನೇ ಮಾತಾಡ್ತೀನಿ ಅಂತ ಹೇಳಿ ಶಾಂತಿ ಹೇಳ್ತಿರ್ಬೇಕಾದ್ರೆ, ಬೇಡ, ನೀವು ಫಸ್ಟ್ ಟೈಮು ನಮ್ಮ ಅಪ್ಪನ ಹತ್ರ ಮಾತಾಡ್ತಿರ್ಬೇಕಾದ್ರೆ ದುಡ್ಡಿನ ವಿಚಾರ ಮಾತಾಡಿದ್ರೆ ಸರಿಯಾಗಿರೋದಿಲ್ಲ, ಬೇಡ ನಾನೇ ಮಾತಾಡ್ತೀನಿ, ನೀವು ಅವ್ರ ಮುಂದೆ ಸಣ್ಣರೋಗೋದು ನನಗೆ ಇಷ್ಟ ಇಲ್ಲ ಅಂತ ಹೇಳಿ ರೋಹಿಣಿ ಮ್ಯಾನೇಜ್ ಮಾಡ್ತಾ ಇರ್ತಾಳೆ. ಅಯ್ಯೋ ನೀನು ಎಷ್ಟು ಒಳ್ಳೆಯವಳಮ್ಮ, ನನ್ನ ಮಾನ ಮರ್ಯಾದೆ ಬಗ್ಗೆ ನೀನು ಎಷ್ಟೊಂದೆಲ್ಲ ಕೇರ್
ತಗೊತೀಯಾ ಅಂತ ಹೇಳಿ ಹೊಗಳ್ತಾ ಇರ್ತಾರೆ. ಇನ್ನೊಂದು ಕಡೆ ಮತ್ತೆ ಪೂಜಾ ಹತ್ರ ಡಿಸ್ಕಸ್ ಮಾಡ್ತಾಳೆ ರೋಹಿಣಿ. ಏನೇ ನೀನು ನಿನ್ನ ಮದುವೆ ಖರ್ಚಿಗೂ ನೀನೇ ಕೊಡಬೇಕಾ, ಅವ್ರ ಮದುವೆ ಮಗನ ಮದುವೆ ಅಲ್ವಾ ಅದು ಅಂತ ಹೇಳಿ ಹೇಳ್ತಾ ಇರ್ತಾಳೆ. ಮಗನ ಮದುವೆಗೆ ಅವ್ರು ದುಡಿತಾ ಇದ್ದಾರೆ ತಾನೇ, ಅವರೇ ತಂದು ಕೊಡಲಿ ಅಂತ ಅಂದಾಗ, ಅಯ್ಯೋ ಅವ್ರು ಕೆಲಸ ಮಾಡ್ತಾ ಇರೋದು ಶೋರೂಮಲ್ಲಿ ಕಣೆ, ಅದು ನನ್ನ ಬಲವಂತದಿಂದ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಅದರಲ್ಲೇ ಸ್ಯಾಲ್ರಿ ಮೇಲೆ ಲೋನ್ ತೊಗೊಳೋದಕ್ಕೆ ಹೇಳೆ ಅಂತ ಪೂಜಾ ಹೇಳಿದಾಗ, ಇಲ್ಲ ಕಣೆ ಪಾಪ ಅವ್ರಿಗೆ ಅಷ್ಟೊಂದೆಲ್ಲ ಆಗಲ್ಲ ಕಣೆ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಹೌದು ಹೌದು, ನೀನು ಮಗನ್ನೇ ನೀನು ಇಷ್ಟೊಂದು ಕಾಳಜಿ ಮಾಡ್ತೀಯೋ ಇಲ್ಲೋ ಗೊತ್ತಿಲ್ಲ ಅಂತ ಹೇಳಿ ಹೇಳಿದಾಗ ಈ ಕಡೆ ರೋಹಿಣಿ ತುಂಬಾ ಕೋಪ ಮಾಡ್ಕೊಳ್ತಾ ಇದ್ದಾರೆ. ಸರಿ ಸರಿ ಆಯಿತು, ಕೂಲ್ ಅಂತ ಹೇಳಿ ಪೂಜಾ ಕೂಲ್ ಮಾಡ್ತಾ ಇರ್ತಾಳೆ. ಹಾಗೆಯೇ ಈಗ ನನ್ನ ಹತ್ರ 12 ಲಕ್ಷಕ್ಕಲ್ವ ನಾವು ಪಾರ್ಲರ್ ಇದು ಮಾಡಿದ್ದು, ಇನ್ನೊಂದು 2 ಲಕ್ಷ ಬ್ಯಾಂಕಲ್ಲೇ ಇದೆ, ಇನ್ನು 5 ಲಕ್ಷಕ್ಕೆ ಏನೇ ಮಾಡೋದು ಅಂತಂದಾಗ ನನ್ನ ಹತ್ರ ಒಂದು ಸ್ವಲ್ಪ ಒಡವೆ ಇದೆ ಕಣೆ, ಒಂದು 3 ಲಕ್ಷಕ್ಕೆ ಇಟ್ಟರೆ ಒಂದು 3 ಲಕ್ಷ ಸಿಗುತ್ತೆ ಅಂತ ಹೇಳಿ ಹೇಳ್ತಾ ಇರ್ತಾಳೆ. ಇನ್ನು 2 ಲಕ್ಷಕ್ಕೆ ಏನೇ ಮಾಡೋದು ಅಂತ ಹೇಳಿ ಡಿಸ್ಕಸ್ ಮಾಡ್ತಾ ಇರಬೇಕಾದ್ರೆ ಅಲ್ಲೇ ಇದ್ದಂತಹ ಕೆಲಸದವ್ರು ಕೂಡ ಸ್ಟಾಫು, ಮೇಡಮ್ ನಿಮ್ಮ ದುಡ್ಡಿನ ವಿಚಾರ ಮಾತಾಡ್ತಾ ಇದ್ದೀರಾ ಅನಿಸುತ್ತೆ, ಬಡ್ಡಿ ಕೊಡ್ತಾರೆ ಮೇಡಮ್ ಒಬ್ಬರು ಅಂತಂದಾಗ, ಏನು ಬಡ್ಡಿಗ, ಏನು ಶ್ಯೂರಿಟಿ ಇಲ್ಲದೇ ಕೊಡ್ತಾರೆ ಮೇಡಮ್ ಅಂತ ಹೇಳಿದಾಗ ರೋಹಿಣಿ ಅದಕ್ಕೆ ಒಪ್ಕೊಳ್ತಾಳೆ. ಸರಿ ನನಗೆ ಇವಾಗ ದುಡ್ಡು ಬೇಕು, ಏನೇ ಹೇಳ್ತಾ ಇದೆಯಾ, ನಿಮ್ಮ ಅತ್ತೆನೂ ಕೂಡ ಬಡ್ಡಿ ವ್ಯವಹಾರ ಮಾಡಿಬಿಟ್ಟು ಈ ರೀತಿ ಸಿಗಾಕೊಂಡಿದ್ದಾರೆ, ಇವಾಗ ನಿನ್ನ ಸರ್ದಿನ ಅಂತ ಹೇಳಿದಾಗ 2 ಲಕ್ಷ ಅಷ್ಟೇ ಅಲ್ವಾ, ಆ 2 ಲಕ್ಷಕ್ಕೆ ಬಡ್ಡಿ ಕಟ್ಕೊಂಡು ಇದ್ರಾಯ್ತು ಬಿಡೆ ಅಂತ ಹೇಳ್ಬಿಟ್ಟು ಹೇಗೋ ಮ್ಯಾನೇಜ್ ಮಾಡ್ತಾಳೆ. ಹಾಗೆ ಲತಾನ ನಾನು ಆಚೆ ಇರ್ತೀನಿ ಬನ್ನಿ ಅಂತ ಹೇಳಿಬಿಟ್ಟು ಲತಾನ ಕರ್ಕೊಂಡು ಈ ಕಡೆ ಬರ್ತಾರೆ. ಇನ್ನು ಮಂಜಾ ಮತ್ತು ಸುಬ್ಬು ಇಬ್ಬರು ಕೂಡ ಏನೋ ಇಷ್ಟೊಂದು ದೊಡ್ಡ ಆಫೀಸ್ ಮಾಡಿದೆಯಾ ಅಂತ ಹೇಳಿ ಸುಬ್ಬು ಆಫೀಸ್ಗೆ ಬಂದು ಮಾತಾಡ್ತಿರ್ತಾನೆ. ಹೌದು ಕಣೋ, ನನ್ನ ಹತ್ರ ದುಡ್ಡಿದೆ, ದುಡ್ಡಿಗೆ ನೀನು ಹೊಡೆದ್ವಲ್ವಾ, ಆ ದುಡ್ಡಿಗೆ ಇನ್ನೊಂದು ಸ್ವಲ್ಪ ದುಡ್ಡು ಹಾಕ್ಬಿಟ್ಟು ಈ ರೀತಿಯೆಲ್ಲ ಮಾಡಿದ್ದೀನಿ ಅಷ್ಟೇ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಹಾಗೆ ರೋಹಿಣಿನ ನೋಡಿದಾಗ, ಅಯ್ಯೋ ನಮ್ಮ ಅಕ್ಕನ ಮನೆಯವ್ರು ಬರ್ತಿದ್ದಾರೆ ಕಣ, ನಾನು ಬಜೆಟ್ ಕೊಡ್ತೀನಿ ಅಂತ ಹೇಳಿಬಿಟ್ಟು ಬಜೆಟ್ ಕೊಡೋದಕ್ಕೆ ಅಂತ ಮಂಜಾ ಹೋಗ್ತಾನೆ. ಇನ್ನು ರೋಹಿಣಿ ಮತ್ತು ಪೂಜಾ ಲತಾ 3 ಜನ ಒಳಗೆ ಬಂದಾಗ ಏನಮ್ಮ ಬೇಕಿತ್ತು ಅಂತ ಕೇಳಿದಾಗ ಸುಬ್ಬು, ನನಗೆ ದುಡ್ಡು ಬೇಕಿತ್ತು, ಎಷ್ಟಮ್ಮ, 2 ಲಕ್ಷ ಇರಮ್ಮ ತರ್ತೀನಿ ಅಂತ ಹೇಳಿ ತಂದು ಕೊಡ್ತಾರೆ. ಎಣಿಸ್ಕೊಳ್ಳಮ್ಮ ಅಂತ ಹೇಳಿ ಸುಬ್ಬು ಹೇಳಿದಾಗ, ಬೇಡ ಕರೆಕ್ಟಾಗಿದೆ ಅಂತ ಅನಿಸುತ್ತೆ ಅಂತ ಹೇಳಿಬಿಟ್ಟು ಅಲ್ಲಿಂದ ಹೊರಡ್ತಾಳೆ ರೋಹಿಣಿ. ಹೋಗೋದಕ್ಕೆ ಅಂತ ಹೋದಾಗ, ಇರಮ್ಮ ಈ ದುಡ್ಡು ನಂದು, ಹೌದು ಸರ್ ಗೊತ್ತು, ನಾಳೆ ದಿವಸ ಗೊತ್ತಿಲ್ಲ ಅಂತ ಅಂದ್ಬಿಟ್ರೆ ಅದಕ್ಕೇ ನಿಮ್ಮ ಆಫೀಸು ನಿಮ್ಮ ಅಡ್ರೆಸ್ಸು ಎಲ್ಲ ಬರೆದ್ಬಿಟ್ಟು ಸೈನ್ ಮಾಡು ಅಂತ ಹೇಳ್ತಾರೆ. ಅದಕ್ಕೆ ಸೈನು ಕೂಡ ಮಾಡ್ತಾರೆ. ಈ ಕಡೆ ಪೂಜಾನ ಕೂಡ ಸೈನ್ ಹಾಕೊಂಡಾಗ, ಇನ್ನು ನಾನು ಸೈನ್ ಹಾಕಬೇಕಾ ಅಂತ ಪೂಜಾ ನಿಂತ್ಕೊಂಡಾಗ, ಹಾಕಿ ಪೂಜಾ ಸೈನ್ ಹಾಕಿ ಅಂತ ಹೇಳಿಬಿಟ್ಟು ಸೈನನ್ನು ಹಾಕಿಸ್ಕೊಂಡು ದುಡ್ಡು ಕೊಟ್ಟು ಕಳಿಸ್ತಾರೆ. ಆಗ ಮಂಜನು ಕೂಡ ಬಂದುಬಿಟ್ಟು, ನೋಡ್ದ ಮಂಜು ಹೇಗೆ ಅಂತ, ಅವ್ರ ದುಡ್ಡಿಗೆ ಅವರೇ ಬಡ್ಡಿ ಕಟ್ಟಬೇಕು, ಆ ರೀತಿ ಮಾಡ್ತೀನಿ, ಇವಳೇ ತಾನೇ ನಿನಗೆ ಹೊಡೆದಿದ್ದು, ಕರ್ಮ ರಿಟರ್ನ್ಸ್ ಅಂತ ಹೇಳೋದು ಇದಕ್ಕೆ ಕಣೋ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಆಗ ನೋಡ್ತಾ ಇರೋ ಅವ್ರ ದುಡ್ಡಿಗೆ ಅವರು ಹೇಗೆಲ್ಲ ಬಡ್ಡಿ ಕಟ್ಟಬೇಕು, ನಿನಗೆ ಅವರು ಹೊಡೆದ್ರು, ಅವ್ರ ದುಡ್ಡನ್ನು ನೀನು ಎಸ್ಕೇಪ್ ಮಾಡಿದೆ, ಇನ್ನು ಅವ್ರ ಹತ್ರ ನಾನು ಹೇಗೆ ಎಲ್ಲ ದುಡ್ಡನ್ನು ವಸೂಲಿ ಮಾಡ್ತೀನಿ ಅಂತ ನೋಡ್ತಾ ಇರು ಅಂತ ಹೇಳಿ ಸುಬ್ಬು ಹೇಳ್ತಾ ಇರ್ತಾನೆ. ಮಂಜಾ ಮತ್ತು ಸುಬ್ಬು ಅಲ್ಲಿಂದ ಹೊರಡ್ತಾರೆ. ಇನ್ನೊಂದು ಕಡೆ ರೋಹಿಣಿ ದುಡ್ಡನ್ನು ತೊಗೊಂಬಂದ್ಬಿಟ್ಟು, ಅತ್ತೆ ಮನೋಜ್ ಎಲ್ಲರೂ ಬನ್ನಿ ಮಾವ ಬನ್ನಿ ಅಂತ ಹೇಳಿ ಬಂದುಬಿಟ್ಟು ಸೂರ್ಯ ರೂಮನ್ನು ಬಂದು ಲಬ ಬಡಿತಾ ಇರ್ತಾಳೆ ಡೋರನ್ನು. ಆಗ ಯಾರಪ್ಪ ಹೀಗೆ ಬಡ್ದಿದ್ದು ಇಷ್ಟೊತ್ತಿನಲ್ಲಿ, ಹೇ ಪೆಂಗ್ಯ ನಿನಗೆ ಮಾಡೋಕ್ಕೇನು ಕೆಲಸ ಇಲ್ವೇನೋ ಅಂತ ಹೇಳಿ ಮನೋಜ್ಗೆ ಬೈತಾರೆ. ಆಗ ಮನೋಜ್ ಇದ್ದವನು, ಏಯ್ ನಾನು ಯಾಕೋ ಬಡೀಲಿ, ನಾನಲ್ಲ ಅಂತ ಹೇಳಿ ಹೇಳಿದಾಗ, ಹಲೋ ಮಿಸ್ಟರ್ ನಾನು ಬಡ್ದಿದ್ದು ಅಂತ ಹೇಳಿ ರೋಹಿಣಿ ಹೇಳ್ತಾಳೆ. ಓ ಗಂಡ ಹೆಂಡ್ತಿಗೆ ಮಾಡೋದಕ್ಕೆ ಕೆಲಸ ಇಲ್ಲ ಅನಿಸುತ್ತೆ, ಏನಮ್ಮ ಬೇಕು ನಿನಗೆ ಅಂತ ಸೂರ್ಯ ಹೇಳಿದಾಗ, ನನಗೇನು ಬೇಡ, ನಿಮಗೆ ಬೇಕಾಗಿರೋದನ್ನು ಕೊಡೋದಕ್ಕೆ ಬಂದಿದ್ದೀನಿ, ನನಗೆ ಅತ್ತೆ ಪಾರ್ಲರ್ ಮಾಡೋದಕ್ಕೆ ಹಾಗೆ ಮದುವೆ ಖರ್ಚಿಗೆ ಎಷ್ಟೆಲ್ಲ ಖರ್ಚು ಮಾಡಿದ್ರು ಅದ್ರ ಬಡ್ಡಿ ಸಮೇತ ಇದರಲ್ಲಿ ಹಣ ಇದೆ, ತಗೊಳ್ಳಿ ಅಂತ ಹೇಳಿ ಬ್ಯಾಗ್ನಿಂದ ಸುರಿತಾಳೆ. ಅದನ್ನು ನೋಡಿಬಿಟ್ಟು ಮನೋಜ ಹಾಗೆ ಶಾಂತಿ ಇಬ್ಬರು ಕೂಡ ಬಾಯ್ ಬಿಡ್ತಾರೆ. ರಂಗನಾಥ್ ಇದ್ದವರು, ರೋಹಿಣಿ ಏನಮ್ಮ 3 ದಿವಸದಲ್ಲಿ ಇಷ್ಟು ದುಡ್ಡನ್ನ ಹೇಗಮ್ಮ ತಂದೆ ಅಂತ ಹೇಳಿ ಕೇಳ್ತಾ ಇರ್ತಾರೆ. ಇನ್ನು ಶಾಂತಿ ಇದ್ದವರು, ಏನ್ರಿ ಹೇಳ್ತಾ ಇದ್ದೀರಾ, ಅವ್ರೇನು ದುಡ್ಡೇ ನೋಡಿಲ್ಲ ಅಂತ ಅಂದ್ಕೊಂಡಿದ್ದೀರಾ, ಅವರಪ್ಪ ಕೋಟ್ಯಾಧೀಶ್ವರ, ಅವರಪ್ಪನಿಗೆ ಇದೆಲ್ಲ ಲೆಕ್ಕನೇ ಅಲ್ಲ, ಅವರಪ್ಪ ಇದನ್ನು ಟೀಗೆ ಬಿಸ್ಕೆಟ್ಗೆ ಅಂತ ಹೇಳಿ ಹಾಕಿರ್ತಾರೆ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಹೌದಾ, ಟೀಗೆ ಬಿಸ್ಕೆಟ್ಗೆ ಹಾಕಿರೋದನ್ನು ಈ ಅಮ್ಮ ಹಾತ್ಕೊಂಬಂದಿದ್ದಾರಾ ಅಂತ ಹೇಳಿ ಈ ಕಡೆ ಸೂರ್ಯನು ಕೂಡ ಮಾತಾಡ್ತಾ ಇರ್ತಾರೆ. ಇನ್ನು ಶಾಂತಿ ಇದ್ದವಳು, ಸಾಕು ಬಾಯಿ ಮುಚ್ಚೋ, ಇವಳಿಗೆ ಒಂದು ಮಾತನ್ನು ಕೂಡ ನೀನು ಹಾಡೋಗಿಲ್ಲ ಅಂತ ಹೇಳಿಬಿಟ್ಟು ಮೀನಾಗೆ ಬೈತಾ ಇರ್ತಾಳೆ. ನಿಮ್ಮ ಮನೆಯವರು ಜೀವನ ಪೂರ್ತಿ ದುಡಿದ್ರೂ ಕೂಡ ಇಷ್ಟು ದುಡ್ಡನ್ನ ನೋಡೋದಕ್ಕೆ ಹೋಗೋದಿಲ್ಲ, ಒಂದೇ ಸಲ ಕಣ್ಣಲ್ಲಿ ಕಣ್ಣು ತುಂಬ್ಕೊಂಬಿಡು ಅಂತ ಹೇಳಿ ಮೀನಾಗೂ ಕೂಡ ಬೈತಾರೆ. ಆದರೆ ಮೀನಾ ಏನನ್ನೂ ಮಾತಾಡದೆ ಸುಮ್ಮನೆ ನಿಂತ್ಕೊಂಡ್ಬಿಟ್ಟಿರ್ತಾಳೆ. ಅವರಪ್ಪ ದೊಡ್ಡ ಶ್ರೀಮಂತ, ಅವರಪ್ಪನಿಗೆ ಈ ದುಡ್ಡೆಲ್ಲ ಲೆಕ್ಕನೇ ಅಲ್ಲ ಅಂತ ಹೇಳಿ ಅವರಪ್ಪನ ಹೊಗಳ್ತಾ ಇರ್ತಾಳೆ. ಹಾಗೆಯೇ ಈ ಕಡೆ ಮೀನಾಗೆ ಬೈದಿರೋದು, ಈ ಕಡೆ ರೋಹಿಣಿಗೆ ಹೊಗಳ್ತಾ ಇರೋದು, ಇದನ್ನೆಲ್ಲನೂ ಕೂಡ ರಂಗನಾಥ್ ನೋಡ್ಬಿಟ್ಟು ತುಂಬಾ ಕೋಪ ಮಾಡ್ಕೊಳ್ತಾ ಇರ್ತಾರೆ. ರೋಹಿಣಿ ಮಾತ್ರ ಏನನ್ನೂ ಮಾತಾಡ್ತಿರೋದಿಲ್ಲ, ಸುಮ್ಮನೆ ನಿಂತ್ಕೊಂಡ್ಬಿಟ್ಟಿರ್ತಾಳೆ. ಅವರಪ್ಪ ಇವಾಗ ಈಗಷ್ಟೇ ಮಾತಾಡೋದಕ್ಕೆ ಶುರು ಮಾಡಿದ್ಯಾ ಅವರಪ್ಪನ ಜೊತೆ, ನೀನು ಇದೇ ಥರ ಮಾತಾಡ್ತಾ ಇರಮ್ಮ, ಇನ್ನು ಸ್ವಲ್ಪ ದಿವಸದಲ್ಲೇ ನಿಮ್ಮಪ್ಪ ನಮ್ಮ ಮನೆಗೆ ಬರ್ತಾರೆ ಅಂತ ಅನಿಸುತ್ತೆ. ಆಗ ಮನೋಜನ ಬಗ್ಗೆನೂ ಹೇಳು, ಮನೋಜನಿಗೆ ಸ್ವಂತ ಬಿಸ್ನೆಸ್ ಮಾಡೋದು
ಅನ್ನೋದಕ್ಕೆ ಒಂದು ಸ್ವಲ್ಪ ದುಡ್ಡು ಕೊಟ್ಬಿಟ್ರೆ ಸಾಕು, ಅವನು ಸೆಟಲ್ ಆಗ್ಬಿಡ್ತಾನೆ ಲೈಫಲ್ಲಿ ಅಂತ ಹೇಳಿ ಶಾಂತಿ ತುಂಬಾ ದುರಾಸೆಯಿಂದ ಈ ಮಾತನ್ನು ಹೇಳ್ತಾಳೆ. ಈ ಮಾತನ್ನು ಕೇಳಿಸ್ಕೊಂಡು ರಂಗನಾಥ್, ಮೀನಾ ಹಾಗೆ ರವಿ, ಸೂರ್ಯ ಎಲ್ಲರೂ ಕೂಡ ಬಾಯ್ ಬಿಡ್ತಾ ಇರ್ತಾರೆ. ಏನಪ್ಪ ಇವಳು ಇಷ್ಟೊಂದು ದುರಾಸೆ ಅವಳು ಅಂತ ಹೇಳಿ ಎಲ್ಲರೂ ಕೂಡ ಈ ಶಾಕಲ್ಲೇ ನಿಂತ್ಕೊಂಡಿರ್ತಾರೆ. ಇನ್ನು ಅವ್ರ ಅಪ್ಪ ಬಂದು ಮತ್ತೆ ಮನೋಜನ್ ಬಿಸ್ನೆಸ್ಗೆ ದುಡ್ಡು ಕೊಡಲಿ ಅಂತ ಹೇಳಿರೋದನ್ನು ಕೇಳಿಬಿಟ್ಟು ಈಗಾಗಲೇ ರೋಹಿಣಿ ಆ ಕಡೆ ಈ ಕಡೆ ದುಡ್ಡನ್ನು ಸೇರಿಸ್ಕೊಂಡು ಬಿಲ್ಡಪ್ಗೋಸ್ಕರ ಎಲ್ಲ ದುಡ್ಡನ್ನು ಸಹ ತಂದು ಕೊಟ್ಟಿದ್ದಾಳೆ. ಇನ್ನು ಮುಂದೆ ಈ ರೋಹಿಣಿ ಯಾವ್ಯಾವ ಥರ ಸುಳ್ಳು ಹೇಳ್ತಾಳೆ, ಈಗ ಹೇಳಿರೋ ಸುಳ್ಳುಗಳಿಗೆ ಮತ್ತೆ ಪಾರ್ಲರ್ನ ಮಾರಿದಾಳೆ, ಇನ್ನೇ ಮುಂದೆ ಹೇಳುವಂತಹ ಸುಳ್ಳುಗಳಿಗೆ ಇನ್ನೇನೆಲ್ಲ ಮಾರೋ ಪರಿಸ್ಥಿತಿ ಈ ರೋಹಿಣಿಗೆ ಬರುತ್ತೆ ಅನ್ನೋದನ್ನು ಮುಂದೆ ಬರುವಂತಹ ಸಂಚಿಕೆಯಲ್ಲಿ ತಪ್ಪದೇ ವೀಕ್ಷಿಸೋಣ ಸ್ನೇಹಿತರೆ. ಈ ಧಾರಾವಾಹಿ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲನ್ನು ನೋಡಿಬಿಟ್ಟು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋ ಜೊತೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್ ಅಂಡ್ ಬೈ. ಥ್ಯಾಂಕ್ ಯು ಫಾರ್ ವಾಚಿಂಗ್.